ರಂಜಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲರಿಗೂ ಕೂಡ ಒಂದು ಉಪಯುಕ್ತವಾದಂತಹ ಮಾಹಿತಿ ಅಂತಂದರೆ ಹಣವನ್ನು ಯಾರ್ಯಾರೆಲ್ಲ ಉಳಿಸ್ಬೇಕು ಅಂತ ಇದ್ದೀರಾ ಅಂಥವರಿಗೆ ಹಣ ಉಳಿತಾಯ ಮಾಡೋದಕ್ಕೋಸ್ಕರ ಒಂದು ಸುರಕ್ಷಿತವಾದಂತಹ ಪೋಸ್ಟ್ ಆಫೀಸ್ ಯೋಜನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದದು ಯೋಜನೆ ಅಂತ ಅಂದರೆ ಪೋಸ್ಟ್ ಆಫೀಸ್ನ FD ಯೋಜನೆ. ಸೊ ಈ FD ಯೋಜನೆ ಬಗ್ಗೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು FD ಯೋಜನೆ ಬ್ಯಾಂಕ್ಗಳಲ್ಲಿ ಕೂಡ ಇದೆ, ಆದರೆ ಹೆಚ್ಚಿನ ಜನ ಪೋಸ್ಟ್ ಆಫೀಸ್ನ FD ಯೋಜನೆಯನ್ನು ಜಾಸ್ತಿ ನಂಬ್ತಾರೆ. ಈಗ ಹೆಚ್ಚಾಗಿ ಪೋಸ್ಟ್ ಆಫೀಸ್ನ FDಗೆ ಮೊರೆ ಹೋಗ್ತಾ ಇದ್ದಾರೆ. ಯಾಕೆ ಅಂತಂದರೆ ಇದು ಒಂದು ಸುರಕ್ಷಿತವಾದಂತಹ ಯೋಜನೆ ಆಗಿರುತ್ತೆ. ಭಾರತ ಸರ್ಕಾರದ ಒಂದು ಬೆಂಬಲವನ್ನು ಇದು ಹೊಂದಿದೆ. ಹಾಗಾಗಿ 100% ಸೆಕ್ಯೂರ್ ಆದಂತಹ ಯೋಜನೆ ಇದಾಗಿರುತ್ತೆ. ಈ ವಿಡಿಯೋದಲ್ಲಿ ಪೋಸ್ಟ್ ಆಫೀಸ್ FD ಅಂತ ಅಂದರೆ ಏನು, ಅದರಲ್ಲಿ ಎಷ್ಟು ಬಡ್ಡಿಯನ್ನು ಹಾಕ್ತಾರೆ, ಹಾಗೆ ಕನಿಷ್ಠ ಎಷ್ಟು ಹೂಡಿಕೆಯನ್ನು ಮಾಡಬೇಕು, ಅಕೌಂಟನ್ನು ತೆರೆಯೋದು ಹೇಗೆ, ಯಾರ್ಯಾರೆಲ್ಲ ಅಕೌಂಟನ್ನು ಓಪನ್ ಮಾಡಬೇಕು, ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನೀವೇನಾದರೂ FD ಅಕೌಂಟ್ನ ಮಾಡಿಸ್ಬೇಕು ಅಂತಂದರೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಬೇರೆ ರೀತಿಯಾಗಿಯೂ ಕೂಡ ನೀವು ಹಣ ಉಳಿತಾಯ ಮಾಡೋದಕ್ಕೆ ಇದು ಯೂಸ್ಫುಲ್ ಆಗುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಪೋಸ್ಟ್ ಆಫೀಸ್ FD ಅಂತ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ. FD ಅಂತಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಫಿಕ್ಸ್ಡ್ ಡೆಪಾಸಿಟ್ ಅಂತ ಹೇಳ್ಬಿಟ್ಟು. ಫಿಕ್ಸ್ಡ್ ಡೆಪಾಸಿಟ್ ಅಂತ ಅಂದರೆ ಒಂದು ಅಮೌಂಟನ್ನು ನೀವು ಒಂದು ನಿರ್ದಿಷ್ಟ ಕಾಲದವರೆಗೆ ಅಂತಂದರೆ ಇಷ್ಟು ವರ್ಷ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡಿ ಇಡೋ ಅಂಥದ್ದು. ಅದಕ್ಕೆ ಆ ಒಂದು ಅವಧಿ ಮುಗಿದ ಮೇಲೆ ನಿಮಗೆ ನೀವು ಕಟ್ಟಿದಂಥ ಹಣದ ಜೊತೆಗೆ ಬಡ್ಡಿನ ಸೇರಿಸಿ ಕೊಡ್ತಾರೆ. ಅದು ಈ ಒಂದು FD ಯೋಜನೆ ಆಗಿರುತ್ತೆ. ಸೊ ಈ FD ಯೋಜನೆಯನ್ನು ಯಾಕೆ ಪೋಸ್ಟ್ ಆಫೀಸಲ್ಲೇ ಮಾಡಿಸ್ಬೇಕು ಅಂತಂದರೆ, ನಾನು ಹೇಳಿದಾಗೆ ಈ ಪೋಸ್ಟ್ ಆಫೀಸಲ್ಲಿ ಇರುವಂತಹ FD ಯೋಜನೆ ಏನಿರುತ್ತೆ ಇದು ತುಂಬ ಸೆಕ್ಯೂರ್ ಆಗಿರುತ್ತೆ. ಇಂಡಿಯಾ ಪೋಸ್ಟ್ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಈ ಎರಡರ ಬೆಂಬಲವನ್ನು ಇದು ಹೊಂದಿರೋದ್ರಿಂದ ತುಂಬ ಸುರಕ್ಷಿತವಾದಂತಹ ಯೋಜನೆ ಇದಾಗಿರುತ್ತೆ. ನೆಕ್ಸ್ಟು FD ಯೋಜನೆಯನ್ನು ಎಷ್ಟು ಅವಧಿ ಇರುತ್ತೆ, ಈ ಯೋಜನೆ ಎಷ್ಟು ಅವಧಿವರೆಗೂ ಇರುತ್ತೆ ಅಂದರೆ ನೀವು 1 ವರ್ಷ ಬೇಕಿದ್ದರೂ ಫಿಕ್ಸ್ಡ್ ಡೆಪಾಸಿಟ್ ಮಾಡ್ಬೋದು, 2 ವರ್ಷ, 3 ವರ್ಷ, 5 ವರ್ಷ, ಈ ರೀತಿಯಾಗಿ 4 ಅವಧಿಗಳಿದ್ದಾವೆ. ಸೊ ಈ ಅವಧಿ ಮೇಲೇ ಬಡ್ಡಿನೂ ಕೂಡ ಡಿಪೆಂಡ್ ಆಗುತ್ತೆ. ನೀವು 1 ವರ್ಷದವರೆಗೆ ನಿಮ್ಮ ಹಣವನ್ನು ಫಿಕ್ಸ್ಡ್ ಡೆಪಾಸಿಟ್ ಮಾಡ್ತೀರಾ ಅಂತಂದರೆ ನಿಮಗೆ 6.9% ಕೂಡ ಬಡ್ಡಿ ಸಿಗುತ್ತೆ. ಹಾಗೆಯೇ 2 ವರ್ಷ ಮಾಡಿದ್ರೆ 7% ಕೂಡ ಬಡ್ಡಿ ಸಿಗುತ್ತೆ. 3 ವರ್ಷ ಮಾಡಿದ್ರೆ 7.1% ಬಡ್ಡಿ ಸಿಗುತ್ತೆ. 5 ವರ್ಷ ಮಾಡಿದ್ರೆ 7.5% ಕೂಡ ನಿಮಗೆ ಬಡ್ಡಿ ಸಿಗುತ್ತೆ. ಸೊ ನೀವು ಎಷ್ಟು ವರ್ಷ ಇಡ್ತೀರೋ ಅಷ್ಟು ವರ್ಷದವರೆಗೂ ಕೂಡ ಇನ್ಕ್ರೀಸ್ ಆಗುತ್ತೆ. ನೀವು 5 ವರ್ಷದವರೆಗೆ ಈ ಒಂದು ಪೋಸ್ಟ್ ಆಫೀಸಲ್ಲಿ ನಿಮ್ಮ ಹಣವನ್ನು ಫಿಕ್ಸ್ ಮಾಡಿ ಇಡ್ಬೋದು. ಪೋಸ್ಟ್ ಆಫೀಸಲ್ಲಿ ಇದನ್ನು FD ಅಕೌಂಟ್ ಅನ್ನೋದಿಲ್ಲ, ಟೈಮ್ ಡೆಪಾಸಿಟ್ ಅಂತ ಕರೀತಾರೆ. ಓಕೆನಾ, ಅಂದರೆ ನಿಗದಿತ ಅವಧಿವರೆಗೆ ಇಡೋ ಅಂಥದ್ದು ಈ ಯೋಜನೆ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಈ FD ಅಕೌಂಟಲ್ಲಿ ಹಣವನ್ನು ಹಾಕೋದಕ್ಕೆ ಎಷ್ಟು ಕನಿಷ್ಠ ಹೂಡಿಕೆ ಇದೆ ಅಂತ ಅಂದರೆ ಎಷ್ಟು ಕಡಿಮೆ ಅಂದರೆ ಎಷ್ಟು ಹಣವನ್ನು ನೀವು ಹಾಕ್ಬೋದು ಅಂತಂದರೆ 1000 ರೂಪಾಯಿಯಿಂದ ನೀವು ಹಣವನ್ನು ಹಾಕ್ಬೋದು. 1000 ರೂಪಾಯಿಯನ್ನು ಕೂಡ ನೀವು ಫಿಕ್ಸ್ ಮಾಡಿ ಇಡ್ಬೋದು. ಓಕೆನಾ, 1000 ರೂಪಾಯಿ ಕನಿಷ್ಠ ಹೂಡಿಕೆ ಆಗಿರುತ್ತೆ. ಗರಿಷ್ಠ ಹೂಡಿಕೆ ಎಷ್ಟು ಅಂತಂದರೆ ನೀವು ಎಷ್ಟು ಬೇಕಿದ್ರೂ ಇಡ್ಬೋದು, ಲಕ್ಷ, ಕೋಟಿ ಎಷ್ಟು ಬೇಕಿದ್ರೂ ಫಿಕ್ಸ್ಡ್ ಡೆಪಾಸಿಟ್ ಮಾಡಿಬಿಟ್ಟು ಈ ಒಂದು ಪೋಸ್ಟ್ ಆಫೀಸಲ್ಲಿ ಇಡ್ಬೋದು. ಹಾಗಾದರೆ ಈ ಅಕೌಂಟನ್ನು ಯಾರ್ಯಾರೆಲ್ಲ ಓಪನ್ ಮಾಡ್ಬೋದು ಅಂತಂದರೆ, ಅಕೌಂಟನ್ನು ಭಾರತೀಯ ನಾಗರಿಕರು ಯಾರಾದರೂ ಹಾಕಿರಲಿ, ನೀವು ಭಾರತದಲ್ಲಿ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನೀವು ಪೋಸ್ಟ್ ಆಫೀಸಲ್ಲಿ ಈ ಒಂದು ಅಕೌಂಟನ್ನು ಓಪನ್ ಮಾಡ್ಬೋದು. ಸಿಂಗಲ್ ಅಕೌಂಟ್, ನೀವು ಒಬ್ಬರೇ ಕೂಡ ಅಕೌಂಟನ್ನು ಓಪನ್ ಮಾಡ್ಬೋದು, ಇಲ್ಲ 2-3 ಜನ ಜಾಯಿಂಟ್ ಅಕೌಂಟ್ ಕೂಡ ಮಾಡ್ಬೋದು. ಹಾಗೆಯೇ ಮಕ್ಕಳಿಗೇನಾದರೂ ಮಕ್ಕಳ ಹೆಸರಲ್ಲಿ ನೀವು ಡೆಪಾಸಿಟ್ನ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅವರ ಪೋಷಕರ ಜೊತೆಗೆ, ಪೇರೆಂಟ್ಸ್ ಜೊತೆಗೆ ಜಾಯಿಂಟ್ ಅಕೌಂಟ್ ಮಾಡಿಬಿಟ್ಟು ನೀವು ಫಿಕ್ಸ್ ಮಾಡ್ಬೋದು. ಓಕೆನಾ, ಈ ರೀತಿಯಾಗಿ ಈ ಒಂದು ಅಕೌಂಟನ್ನು ಓಪನ್ ಮಾಡ್ಬೋದು. ನೆಕ್ಸ್ಟು ಯಾವ ರೀತಿಯಾಗಿ ಓಪನ್ ಮಾಡಬೇಕು, ಎಲ್ಲಿ ಹೋಗ್ಬಿಟ್ಟು ಅಕೌಂಟ್ನ ಓಪನ್ ಮಾಡಿಸ್ಬೇಕು ಅಂತ ಅಂದರೆ ನೀವು ಹಳ್ಳಿನಲ್ಲಾದರೂ ಇರಿ, ಸಿಟಿನಲ್ಲಾದರೂ ಇರಿ, ಎಲ್ಲಿ ಬೇಕಾದರೂ ಇರಿ,
ನಿಮಗೆ ಯಾವ ಪೋಸ್ಟ್ ಆಫೀಸ್ ಹತ್ರ ಇರುತ್ತೆ ಆ ಒಂದು ಪೋಸ್ಟ್ ಆಫೀಸ್ಗೆ ಹೋಗಿ. ಅಲ್ಲಿ ನೀವು ಈ ರೀತಿಯಾಗಿ ಎಫ್ ಡಿ ಅಕೌಂಟ್ನ ಮಾಡಿಸ್ಬೇಕು, ನಮಗೆ ಒಂದು ಅಮೌಂಟ್ನ ಫಿಕ್ಸ್ ಮಾಡಿ ಇಡಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದು ಫಾರ್ಮ್ ಇರುತ್ತೆ, ಎಫ್ ಡಿ ಅಕೌಂಟು ಫಾರ್ಮು. ಆ ಒಂದು ಫಾರ್ಮ್ನ ಫಿಲ್ ಮಾಡಿಬಿಟ್ಟು KYCದು ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತೆ, ಆ ಡಾಕ್ಯುಮೆಂಟ್ಸ್ನ ಕೊಟ್ಬಿಟ್ಟು ನೀವು ಹಣನ ಕೊಡಬೇಕಾಗತ್ತೆ. ಓಕೆನಾ. ನೀವು ಹೋಗಬೇಕಿದ್ರೆ ಒಂದಷ್ಟು ದಾಖಲೆಗಳನ್ನು ಕೂಡ ತಗೊಂಡು ಹೋಗಬೇಕಾಗತ್ತೆ. ಏನೇನೆಲ್ಲ ದಾಖಲೆಗಳು ಬೇಕು ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ ಬೇಕು, ನಿಮ್ಮ ಪ್ಯಾನ್ ಕಾರ್ಡ್ ಬೇಕು, ಹಾಗೆಯೇ ನಿಮ್ಮ ಫೋಟೋಸ್ ಬೇಕಾಗುತ್ತೆ, ಒಂದೆರಡು ಪಾಸ್ಪೋರ್ಟ್ ಸೈಜ್ದು ಫೋಟೋಸು, ಜೊತೆಗೆ ನಿಮ್ಮ ಮೊಬೈಲ್ ನಂಬರ್. ಇಷ್ಟು ಇದ್ದರೆ ನೀವು ಎಫ್ ಡಿ ಅಕೌಂಟನ್ನು ಈಸಿಯಾಗಿ ಪೋಸ್ಟ್ ಆಫೀಸಲ್ಲಿ ಓಪನ್ ಮಾಡ್ಬೋದು. ನೆಕ್ಸ್ಟು, ಈಗ 5 ವರ್ಷ ಎಫ್ ಡಿ ಅಕೌಂಟನ್ನು ಮಾಡಿಸಿದ್ದೀರಾ, ದುಡ್ಡನ್ನು ಕೂಡ ಡೆಪಾಸಿಟ್ ಮಾಡಿ ಇಟ್ಟಿದ್ದೀರಾ. ಹಾಗಾದರೆ ಈ ಒಂದು ಹಣವನ್ನು ನಾವು ಮತ್ತೆ ಅಂದರೆ ಅರ್ಧಕ್ಕೆ ಕ್ಲೋಸ್ ಮಾಡಿಬಿಟ್ಟು ತಗೊಳ್ಳೋದಕ್ಕೆ ಬರೋದಿಲ್ವ ಅಂತಂದರೆ ಅದಕ್ಕೂ ಕೂಡ ಅವಕಾಶ ಇದೆ. ಆದರೆ ಕೆಲವೊಂದಷ್ಟು ರೂಲ್ಸ್ ಇದೆ. ಏನು ಅಂತಂದರೆ ನೀವು 6 ತಿಂಗಳಷ್ಟು ವೆಯ್ಟ್ ಮಾಡಬೇಕಾಗತ್ತೆ. ನೀವು ಎಫ್ ಡಿ ಅಕೌಂಟ್ ಇವತ್ತು ಮಾಡಿದ್ದೀರಾ ಅಂತಂದರೆ ಇನ್ನು 6 ತಿಂಗಳವರೆಗೂ ಕೂಡ ನಿಮಗೆ ಆ ಹಣವನ್ನು ತಗೊಳ್ಳೋದಕ್ಕೆ ಬರೋದಿಲ್ಲ. 6 ತಿಂಗಳ ನಂತರ ನೀವು ಅಕೌಂಟನ್ನು ಕ್ಲೋಸ್ ಮಾಡಿ ಹಣವನ್ನು ತಗೊಳ್ಬೋದು. ಆದರೆ ನಿಮಗೆ ಬಡ್ಡಿ ಕಡಿಮೆ ಸಿಗುತ್ತೆ. ಪೂರ್ತಿಯಾದಂತಹ ಬಡ್ಡಿ ಎಫ್ ಡಿನಲ್ಲಿ ಏನು ಸಿಗುತ್ತೆ ಬಡ್ಡಿ, ಆ ಒಂದು ಬಡ್ಡಿ ಸಿಗೋದಿಲ್ಲ. ಹಾಗಾಗಿ ಆದಷ್ಟು ನೀವು ಎಫ್ ಡಿ ಅಕೌಂಟ್ ಮಾಡಿಸಿದ್ರೆ ಆದಷ್ಟು ಅವಧಿ ಮುಗಿಯೋವರೆಗೂ ಕೂಡ ವೆಯ್ಟ್ ಮಾಡಿ, ಅದಾದಮೇಲೆ ನೀವು ಹಣವನ್ನು ತಗೊಳ್ಬೇಕಾಗತ್ತೆ. ನೆಕ್ಸ್ಟು, ಎಫ್ ಡಿ ಅಕೌಂಟ್ ಮೇಲೆ ನಮಗೆ ಸಾಲ ಸಿಗುತ್ತಾ ಅಂತಂದರೆ ಖಂಡಿತ ಸಿಗುತ್ತೆ, ಸಾಲನೂ ಕೂಡ. ಎಷ್ಟು ನೀವು ಎಫ್ ಡಿ ಮಾಡಿರ್ತೀರ ಅಲ್ವಾ, 90% ಕೂಡ ಅದರ ಅಮೌಂಟ್ ಏನಿರುತ್ತೆ ಅದ್ರ 90% ಕೂಡ ನಿಮಗೆ ಸಾಲವನ್ನು ಕೊಡ್ತಾರೆ. ನೆಕ್ಸ್ಟು ಇನ್ನೊಂದು ಬೆನಿಫಿಟ್ ಕೂಡ ಇದೆ ಈ ಎಫ್ ಡಿ ಅಕೌಂಟನ್ನು ಪೋಸ್ಟ್ ಆಫೀಸಲ್ಲಿ ಮಾಡಿಸೋದ್ರಿಂದ. ಏನದು ಅಂತ ಅಂದರೆ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ಟು. ಈ ಎಫ್ ಡಿ ಅಕೌಂಟ್ ಬಂದುಬಿಟ್ಟು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಸೆಕ್ಷನ್ 80C ಅಡಿಯಲ್ಲಿ ಬರೋದ್ರಿಂದ ನಿಮಗೆ ಈ ಬೆನಿಫಿಟ್ ಕೂಡ ಸಿಗುತ್ತೆ. ಸೊ ಇದಿಷ್ಟು ಕೂಡ ಎಫ್ ಡಿ ಅಕೌಂಟ್ ಬಗ್ಗೆ, ಅದು ಪೋಸ್ಟ್ ಆಫೀಸಲ್ಲಿರುವಂಥ ಎಫ್ ಡಿ ಅಕೌಂಟ್ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇಲ್ಲಿ ಪೋಸ್ಟ್ ಆಫೀಸಲ್ಲಿ ಎಫ್ ಡಿ ಅಕೌಂಟ್ ಮಾಡಿಸೋದ್ರಿಂದ ನಿಮ್ಗೆ ಏನೇನು ಲಾಭ ಅಂತ ಹೇಳ್ಬಿಟ್ಟು ಇನ್ನೊಂದು ಸರ್ತಿ ನೀಟಾಗಿ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ನೀವು ಪೋಸ್ಟ್ ಆಫೀಸಲ್ಲಿ ಎಫ್ ಡಿ ಅಕೌಂಟ್ನ ಮಾಡಿಸಿದ್ದೀರಾ ಅಂತಂದರೆ ನಿಮಗೆ ಪೂರ್ತಿಯಾಗಿ ಸೆಕ್ಯೂರ್ ಆಗಿರುತ್ತೆ, ನಿಮ್ಮ ಹಣ ಎಲ್ಲೂ ಕೂಡ ಹೋಗೋದಿಲ್ಲ. ಗೌರ್ಮೆಂಟ್ ಅಂಡರಲ್ಲಿ ಬರೋದ್ರಿಂದ ಇದು ಪೂರ್ತಿ 100% ಸೇಫ್ ಆಗಿರುತ್ತೆ. ಮತ್ತು ಬಡ್ಡಿ ಕೂಡ ಜಾಸ್ತಿ ಇರುತ್ತೆ. ಬ್ಯಾಂಕಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಇಂಟ್ರೆಸ್ಟು ತುಂಬಾ ಚೆನ್ನಾಗಿರುತ್ತೆ. ಥರ್ಡ್ ಪಾಯಿಂಟ್ ಬಂದುಬಿಟ್ಟು ಟ್ಯಾಕ್ಸ್ ಬೆನಿಫಿಟ್ಟು, ಅದು ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟು ಕಡಿಮೆ ಹೂಡಿಕೆ, ಇಷ್ಟು ಕಡಿಮೆ ಹೂಡಿಕೆ ಇಲ್ಲಿ ಇರುತ್ತೆ. 1000 ರೂಪಾಯಿ ಅಷ್ಟೇ ನೀವು ಮಿನಿಮಮ್ ಕಟ್ಟೋ ಹಾಗಿರೋದು, ಜಾಸ್ತಿ ಎಷ್ಟು ಬೇಕಿದ್ರೂ ಕಟ್ಬೋದು. ಸೊ ಕನಿಷ್ಠ ಹೂಡಿಕೆ ತುಂಬಾ ಕಡಿಮೆ ಇರುತ್ತೆ. ಸೊ ಇಷ್ಟೆಲ್ಲ ಲಾಭಗಳು ಕೂಡ ನೀವು ಪೋಸ್ಟ್ ಆಫೀಸ್ ಎಫ್ ಡಿ ಅಕೌಂಟನ್ನು ಮಾಡಿಸೋದ್ರಿಂದ ಇದೆ. ನೀವು ಹಣ ಇಟ್ಕೊಂಡು ಸುಮ್ಮನೆ ಮನೇಲಿ ಇಟ್ಕೊಳ್ಳೋದಕ್ಕಿಂತ ಈ ರೀತಿಯಾಗಿ ಪೋಸ್ಟ್ ಆಫೀಸಲ್ಲಿ ಹಣವನ್ನು ಕಟ್ಟೋದ್ರಿಂದ ನಿಮಗೆ ಬಡ್ಡಿ ಕೂಡ ಬರುತ್ತೆ. ಓಕೆನಾ. ಆ ಒಂದು ಹಣ ಸೆಕ್ಯೂರಾಗಿ ಇರುತ್ತೆ, ಸೇಫಾಗಿರುತ್ತೆ, ನಿಮಗೆ ಮುಂದೆ ಉಪಯೋಗ ಆಗುತ್ತೆ. ಅದ್ರ ಜೊತೆಗೆ ಬಡ್ಡಿ ಕೂಡ ಬರೋದ್ರಿಂದ ಇನ್ನೂ ಹಣ ಹೆಚ್ಚಾಗುತ್ತೆ. ಹಾಗಾಗಿ ಯಾರ್ಯಾರೆಲ್ಲ ಎಫ್ ಡಿ ಅಕೌಂಟ್ನ ಮಾಡಿಸ್ಬೇಕು ಅಂತಿದ್ದೀರಾ ದಯವಿಟ್ಟು ಮಾಡಿಸಿ. ನಾನು ಇದೇ ಥರ ಆರ್ ಡಿ ಅಕೌಂಟ್ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. SSY ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ, ಅದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇನ್ಶೂರೆನ್ಸ್ ಪಾಲಿಸಿ ಇದೆ ಪೋಸ್ಟ್ ಆಫೀಸಲ್ಲಿ, ಅದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಟಿದ್ದೀನಿ. ಸೊ ಪೋಸ್ಟ್ ಆಫೀಸಲ್ಲಿ ಇನ್ನೂ ತುಂಬಾ ಸ್ಕೀಮ್ಗಳಿದ್ದಾವೆ. ಅದೆಲ್ಲ ಸ್ಕೀಮ್ ಬಗ್ಗೆನೂ ಕೂಡ ನಾನು ಒಂದೊಂದಾಗಿ ವೀಡಿಯೋಸ್ನ ಮಾಡ್ತೀನಿ. ನಿಮಗೆ ಎಲ್ಲ ವೀಡಿಯೋಸು ಬಂದು ತಲುಪಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ನಾನು ಅದೇ ಥರ ವೀಡಿಯೋಸ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ.